ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತೊಂದು ಸಿಂಪಲ್ಲಾಗಿ ಬೇಗನೆ ಕಂಪ್ಲೀಟ್ ಆಗುವಂಥ ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ 6 ದಾರನ ತೊಗೊಂಡಿದ್ದೀನಿ, 9 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ನೀವು 10, 11 ಯಾವುದಾದ್ರೂ ತೊಗೋಬೋದು. ಫಸ್ಟು ನೋಡಿ, ಲೇಸ್ನ ರೈಟ್ ಸೈಡಿಂದ ಈ ರೀತಿ ಲಾಕ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟಾರ್ಟಿಂಗು 2 ಟೈಮ್ಸು ಲಾಕ್ನ ಮಾಡ್ಕೋತಾ ಇದ್ದೀನಿ, ಅಂದರೆ 2 ಸಿಂಗಲ್ ಕ್ರೋಶನ ತಗೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ 2 ಚೈನ್ನ ಹಾಕ್ಕೊಂಡು ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಗೋಧಿ ಬೀಡನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಬೀಡನ್ನ ಹಾಕ್ಕೊಂಡು ನಾವು ಈ ರೀತಿ ವಿ ಶೇಪಲ್ಲಿ ಇಟ್ಕೋಬೇಕು. ವಿ ಶೇಪಲ್ಲಿ ಬರೋ ರೀತಿ ಇಟ್ಕೊಂಡು ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ಒಂದು ಲೂಪ್ ಏನಿರುತ್ತೆ ಆ ಲೂಪ್ ಒಳಗಡೆಯಿಂದನೂ ಥ್ರೆಡ್ನ ಪಾಸ್ ಮಾಡಿ ಮತ್ತೆ ಬೀಡ್ ಒಳಗಡೆಯಿಂದನೂ ಥ್ರೆಡ್ನ ಪಾಸ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನಿಡಲ್ ಮೇಲೆ 2 ಲೂಪ್ ಆಗುತ್ತೆ. 2 ಲೂಪನ್ನ ಮತ್ತೆ ಒಂದು ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಇಲ್ಲಿಂದ ನಾನು 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಈ ಬೀಡಿಂದ ನೋಡಿ, ನಮಗೆ ಬೀಡ್ ಲಾಕ್ ಮಾಡಿರೋದು ಥ್ರೆಡ್ ಇರುತ್ತೆ. ಆ ಥ್ರೆಡ್ಡಲ್ಲಿ ನಾವು ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ 3 ಚೈನ್ ಏನಿರುತ್ತೆ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ರೀತಿ 3 ಚೈನ್ನ ಹಾಕ್ಕೊಂಡು ಸೇಮ್ ಬೀಡಿಂದ ಏನು ಗ್ಯಾಪ್ ಇದೆ ಆ ಗ್ಯಾಪಲ್ಲಿ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾವು ಬೀಡಿಂದ ಇರೋ ಈ ಗ್ಯಾಪಲ್ಲಿ 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. 3 ಚೈನ್ನ ಹಾಕಬೇಕು, ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು ಈ ಗ್ಯಾಪಲ್ಲಿ 5 ಟೈಮ್ಸು 3 ಚೈನ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಡಬಲ್ ಕ್ರೋಶ ಕಂಬನ ಹಾಕಿ ಮತ್ತು ಆಮೇಲೆ 3 ಚೈನ್ನ ಹಾಕಿನೂ ಕೂಡ ಪಿಕೋಟ್ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಹಾಗೇ ಬರೀ 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಒಂದು ಫ್ಲವರ್ ಡಿಸೈನ್ ಥರ ಮಾಡ್ತಾಯಿದ್ದೀನಿ. 3 ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಆರ್ಚ್ ಗ್ಯಾಪಲ್ಲಿ 5 ಟೈಮ್ಸು 3 ಚೈನ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ತುಂಬ ಎಳೆದು ಲಾಕ್ ಮಾಡ್ಕೊಬೇಡಿ, ಅದೆಲ್ಲಿಗೆ ಕರೆಕ್ಟಾಗಿ ರೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿಂದ 2 ಚೈನ್ನ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡನ್ನ ಹಾಕ್ಕೊಂಡು ಹಾಗೆ ನೋಡಿ, ಡೈರೆಕ್ಟಾಗಿ ಈ ರೀತಿ ಲೇಸ್ ಮೇಲೆ ನಿಡಲ್ನ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ನಾವಿಲ್ಲಿ ಬೀಡನ್ನ ಲಾಕ್ ಮಾಡಬೇಕಾದ್ರೆ ವಿ ಶೇಪಲ್ಲಿ ಇಟ್ಕೊಂಡು ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಮಗೆ ಈ ರೀತಿ ಲೂಪ್ ಬರುತ್ತೆ. ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ಲೂಪ್ ಒಳಗಡೆಯಿಂದ ಪಾಸ್ ಮಾಡಿ ಮತ್ತೆ ಬೀಡ್ ಒಳಗಡೆಯಿಂದ ಪಾಸ್ ಮಾಡ್ಕೋಬೇಕು. 2 ಲೂಪ್ ಆಗುತ್ತೆ, ಮತ್ತೆ ಅದನ್ನು ಒಂದು ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಈ ಬೀಡಿಂದ ಇರೋಂತಹ ಥ್ರೆಡ್ ಗ್ಯಾಪಲ್ಲಿ 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, 3 ಚೈನ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಲಾಕ್. ಇದೇ ರೀತಿ ನಾವಿಲ್ಲಿ ಈ ಗ್ಯಾಪಲ್ಲೂ ಕೂಡ 5 ಟೈಮ್ಸು 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗೋಣ. ಡಿಸೈನ್ ಬಂದು ತುಂಬಾ ಸಿಂಪಲ್ಲಾಗಿದೆ. ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ತುಂಬ ಬೇಗನೂ ಕೂಡ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ ಬಂದು. ನಾವು ಫಸ್ಟ್ ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು 3 ಚೈನ್ನ ಹಾಕ್ಕೊಂಡಿರ್ತೀವೋ ನೆಕ್ಸ್ಟು ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು ಆರ್ಚಲ್ಲಿ ಜಾಸ್ತಿ, ಒಂದು ಆರ್ಚಲ್ಲಿ ಕಡಿಮೆ, ಆ ರೀತಿ ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ ನಿಮಗೆ ಆರ್ಚಲ್ಲಿ ಎಷ್ಟು 3 ಚೈನ್ನ ಹಾಕಿರ್ತೀರೋ ನೆಕ್ಸ್ಟು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇಲ್ಲಿ 5 ಟೈಮ್ಸ್ ನೋಡಿ, ಲಾಸ್ಟ್ ಆರ್ಚಲ್ಲಿ 5 ಟೈಮ್ಸ್ ಮಾಡ್ಕೊಂಡ್ವಿ, ಇಲ್ಲೂ ಕೂಡ 5 ಟೈಮ್ಸ್ ಮಾಡಿಕೊಂಡು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಆರ್ಚ್ ಕಂಪ್ಲೀಟ್ ಮಾಡಿದ್ದಾದಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೀಟಾಗಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿಂದ 2 ಚೈನ್ನ ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ನೋಡಿ, ಈ ರೀತಿ ವಿ ಶೇಪಲ್ಲಿ ಇಟ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು
ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು ಆ ಲೂಪ್ ಏನಿರುತ್ತೆ ಅದರೊಳಗಡೆ ಪಾಸ್ ಮಾಡಿಕೊಂಡು ಮತ್ತೆ ಆ ಬೀಡ್ ಒಳಗಡೆಯಿಂದನೂ ಕೂಡ ಥ್ರೆಡ್ನ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿದಾದಮೇಲೆ ನೀಡಲ್ ಮೇಲೆ 2 ಲೂಪ್ ಆಗುತ್ತೆ, ಒಂದು ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡಿದಾದಮೇಲೆ ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ಈ ಥ್ರೆಡ್ ಏನಿದೆ ಈ ಥ್ರೆಡ್ ಒಳಗಡೆ ನಾವು ಆರ್ಚನ್ನ ಮಾಡ್ಕೋಬೇಕು. 3 ಚೈನನ್ನು ಹಾಕ್ಕೋಬೇಕು. ಆ ಬೀಡ್ ಲಾಕ್ ಮಾಡಿರ್ತೀವಲ್ಲ ಥ್ರೆಡ್ಡು, ಆ ಗ್ಯಾಪಲ್ಲಿ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ವಿತೌಟ್ ಕುಚ್ಚು ಡಿಸೈನ್ ಆಗಿರುತ್ತೆ. ನೀವು ವಿತ್ ಕುಚ್ಚು ಬೇಕಾದರೂ ಮಾಡ್ಕೋಬೋದು, ವಿತೌಟ್ ಕುಚ್ಚು ಬೇಕಾದರೂ ಮಾಡ್ಕೋಬೋದು. ತುಂಬಾ ಈಸಿಯಾಗಿದೆ ಡಿಸೈನ್ ಬಂದು. ಇದು ಸೆಲ್ಫ್ ಕಲರ್ ಸ್ಯಾರಿಗಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ಸ್ಯಾರಿಗಳಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ ಸ್ಯಾರಿಗಳಿಗಾದರೂ ನೀವು ಟ್ರೈ ಮಾಡ್ಬೋದು. ನೋಡಿ ಇಲ್ಲಿ ನಾವು ಈ ಗ್ಯಾಪಲ್ಲೂ ಕೂಡ 5 ಟೈಮ್ಸು 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳೋಣ. 5 ಟೈಮ್ಸ್ ಮಾಡಿಕೊಂಡು ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ನೋಡಿ ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀವು ಸ್ಯಾರಿಗೆ ಹಾಕೋದಾದರೆ ಫುಲ್ಲು ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫುಲ್ಲು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಇದಕ್ಕೆ ಕುಚ್ಚನ್ನು ಬೇಕಾದರೂ ಹಾಕೋಬೋದು. ಕುಚ್ಚು ಇಷ್ಟ ಆಗದೆ ಇರೋರು ಹಾಗೇನೂ ಕೂಡ ಹಾಕೋಬೋದು. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.